ಬೆಳಗಿನ ಸಮಯದಲ್ಲಿ ಆನ್ಲೈನ್ ಮೂಲಕ ದೇವರ ವಾಕ್ಯಗಳನ್ನ ಧ್ಯಾನ ಮಾಡಲು ಸೇರಿರುವಂತ ಎಲ್ಲರೂ ಸಹ ಯೇಸು ಕ್ರಿಸ್ತನ ನಾಮದಲ್ಲಿ ಬೆಳಗಿನ ವಂದನೆಗಳು. ಕಳೆದ ದಿನಗಳಿಂದ ನಾವು ಎಜೆಕಿಯೇಲನ ಪ್ರವಾದನೆ ಪುಸ್ತಕವನ್ನ ನಾವು ಧ್ಯಾನ ಮಾಡ್ತಾ ಇದೀವಿ. ನಿನ್ನೆಯ ದಿನದಲ್ಲೂ ಸಹ ಸಂತೋಷ್ ಪಾಸ್ಟರ್ ಅವರು ಎಜೆಕಿಯೇಲನ ಪುಸ್ತಕ 5ನೇ ಅಧ್ಯಾಯವನ್ನ ಧ್ಯಾನ ಮಾಡಿದ್ರು. ಇವತ್ತು ಅದರ ಮುಂದುವರೆದ ಭಾಗವಾಗಿ 6ನೇ ಅಧ್ಯಾಯವನ್ನ ನಾವು ಧ್ಯಾನ ಮಾಡ್ಲಿಕ್ಕಿದ್ದೀವಿ. ಈ 6ನೇ ಅಧ್ಯಾಯದಲ್ಲಿ 1ರಿಂದ 14 ವಚನಗಳಿದೆ. ಈ ಅಧ್ಯಾಯಕ್ಕೆ ನಾವು ಒಳ್ಳೆ ಒಂದು ತಲೆಬರಹವನ್ನ ನೀಡುವುದಾದ್ರೆ ವಿಗ್ರಹ ಆರಾಧನೆಯ ಪರಿಣಾಮಗಳು ಮತ್ತು ಪಶ್ಚಾತ್ತಾಪದ ಪ್ರಾಮುಖ್ಯತೆಯ ಕುರಿತಾಗಿ ಹೇಳಲ್ಪಡ್ತಾ ಇದೆ. ಈ 6ನೇ ಅಧ್ಯಾಯವನ್ನ ನಾವು 5 ಭಾಗವಾಗಿ ವಿಂಗಡಣೆ ಮಾಡಬಹುದು. ಎಜೆಕಿಯೇಲನ ಪುಸ್ತಕ 6ನೇ ಅಧ್ಯಾಯ 1ರಿಂದ 4 ವಚನದಲ್ಲಿ ದೇವರ ತೀರ್ಪು ಆ ವಿಷಯದ ಬಗ್ಗೆ ನಾವು ಧ್ಯಾನಿಸಬಹುದು. 2ನೇ ಭಾಗದಲ್ಲಿ ಎಜೆಕಿಯೇಲನ ಪುಸ್ತಕ 6ನೇ ಅಧ್ಯಾಯ 5 ಮತ್ತು 7ನೇ ವಚನದಲ್ಲಿ ವಿಗ್ರಹ ಆರಾಧನೆಯ ಪರಿಣಾಮಗಳ ಕುರಿತಾಗಿ ನಾವು ನೋಡಬಹುದಾಗಿದೆ. 3ನೇ ಭಾಗದಲ್ಲಿ ಉಳಿದುಕೊಳ್ಳುವವರಿಗೆ ದೇವರ ಭರವಸೆ ಎಂಬುದಾಗಿ ಹೇಳಿ ಎಜೆಕಿಯೇಲ 6ನೇ ಅಧ್ಯಾಯ 8ರಿಂದ 9ರಲ್ಲಿ ನಾವು ನೋಡಬೇಕಾಗಿದೆ. 4ನೇದಾಗಿ ಪಶ್ಚಾತ್ತಾಪದ ಪ್ರಾಮುಖ್ಯತೆ ಎಜೆಕಿಯೇಲನ ಪುಸ್ತಕ 6ನೇ ಅಧ್ಯಾಯ 10 ಮತ್ತು 11ನೇ ವಚನದಲ್ಲಿ ಕೊಡಲ್ಪಡುತ್ತದೆ. ಕೊನೆಯದಾಗಿ 5ನೇ ವಿಷಯದಲ್ಲಿ ದೇವರ ನ್ಯಾಯ ಮತ್ತು ಕರುಣೆ ಎಜೆಕಿಯೇಲನ ಪುಸ್ತಕ 6ನೇ ಅಧ್ಯಾಯ 12ರಿಂದ 14 ವಚನದಲ್ಲಿ ನೋಡ್ತಾ ಇದ್ದೀವಿ. ನಿನ್ನೆಯ ದಿನದಲ್ಲಿ 5ನೇ ಅಧ್ಯಾಯದಲ್ಲಿ ನಾವು 5ನೇ ವಚನದಿಂದ ನಾಶನ ಸೂಚನೆಗಳ ವಿವರಣೆ ಎಂಬುದಾಗಿ ಹೇಳಿ ಸತ್ಯವೇದದಲ್ಲಿ ಬರೆಯಲ್ಪಡ್ತಾ ಇದೆ. ಅದರ ಮುಂದುವರೆದ ಭಾಗವೇ ಈ ಎಜೆಕಿಯೇಲನ ಪುಸ್ತಕ 6ನೇ ಅಧ್ಯಾಯ. ಯಾಕಂದ್ರೆ ಕನ್ನಡ ಸತ್ಯವೇದದಲ್ಲಿ ನೀವು 6ನೇ ಅಧ್ಯಾಯದಲ್ಲಿ ನೋಡೋದಾದ್ರೆ ಯಹೂದದ ನಾಶನಕ್ಕೆ ಕಾರಣವಾದಂತ ಅಪರಾಧಗಳು ಎಂಬುದಾಗಿ ಹೇಳಿ ಬರೆಯಲ್ಪಡ್ತಾ ಇದೆ. ಏನೆಲ್ಲ ಯಹೂದದ ಒಂದು ನಾಶನಕ್ಕೆ ಏನೆಲ್ಲ ಕಾರಣ ಆಗಿದೆ ಅಂತ ಹೇಳ್ಬಿಟ್ಟು ಒಂದೊಂದು ಅಧ್ಯಾಯದಲ್ಲಿ ಒಂದೊಂದು ವಿಷಯದ ಕುರಿತಾಗಿ ಬರೆಯಲ್ಪಡ್ತಾ ಇದೆ. ಮೊದಲನೇದಾಗಿ ದೇವರ ತೀರ್ಪು. ದೇವರು ನಮ್ಮ ಪ್ರತಿಯೊಂದು ಕಾರ್ಯಗಳನ್ನ ಗಮನಿಸ್ತದ. ನಮ್ಮ ಜೀವಿತದಲ್ಲಿ ದೇವರು ಬಂದು ಎಲ್ಲವನ್ನ ಗಮನಿಸ್ತದ. ದೇವರು ನಮ್ಮನ್ನ ಎಷ್ಟರ ಮಟ್ಟಿಗೆ ಅಷ್ಟರ ಮಟ್ಟಿಗೆ ನಮ್ಗಳ ಜೀವನದಲ್ಲಿ ದೇವರ ತೀರ್ಪು ಸಹ ಖಂಡಿತವಾಗ್ಲೂ ನಮ್ಮೆಲ್ಲರ ಜೀವನದಲ್ಲಿ ಇದೆ. ಯಾಕಂದ್ರೆ ಇಲ್ಲಿ ಎಜೆಕಿಯೇಲನ ಪುಸ್ತಕ 6ನೇ ಅಧ್ಯಾಯ 1ರಿಂದ 4 ವಚನದಲ್ಲಿ ನೋಡ್ತಾ ಇದೀವಿ. ದೇವರು ಬಂದು ಯಾವ ರೀತಿಯಾದ ತೀರ್ಪನ್ನ ಯಹೂದ ಜನಕ್ಕೆ, ಅಂದ್ರೆ ದೇವರ ಇಷ್ಟ ಇಲ್ಲದಂತ ದೇವರಿಗೆ ವಿರೋಧವಾದಂತ ಕಾರ್ಯಗಳಿಗೆ ಹೋಗುವಂತ ಸಮಯದಲ್ಲಿ ಏನೆಲ್ಲಾ ಕಾರ್ಯಗಳನ್ನ ದೇವ್ರು ಮಾಡ್ತಾರ ಅಂತ ಹೇಳಿ ದೇವ್ರ ತೀರ್ಪು ಯಾವ ರೀತಿಯಾಗಿರುತ್ತೆ ಎಂಬುದನ್ನ ಇಲ್ಲಿ ತಿಳಿಸ್ತದ. ನಾವು ಸತ್ಯವೇದದಲ್ಲಿ ಎಜೆಕಿಯೇಲನ ಪುಸ್ತಕ 6ನೇ ಅಧ್ಯಾಯ 3 ಮತ್ತು 4ನೇ ವಚನದಲ್ಲಿ ನೋಡ್ತೀವಿ. ಇಸ್ರಾಯೇಲಿನ ಬೆಟ್ಟಗಳೇ, ಕರ್ತನಾದ ಯೆಹೋವನ ಈ ಮಾತನ್ನ ಕೇಳಿರಿ. ಕರ್ತನಾದ ಯೆಹೋವನು ಬೆಟ್ಟ ಗುಡ್ಡಗಳಿಗೂ ತೊರೆ ತಗ್ಗುಗಳಿಗೂ ಹೀಗೆ ಹೇಳುತ್ತಾನೆ, ಇಗೋ ನಾನೇ ನಿಮ್ಮ ಮೇಲೆ ಖಡ್ಗವನ್ನ ಬರಮಾಡಿ ನಿಮ್ಮ ಪೂಜಾ ಸ್ಥಳಗಳನ್ನ ನಾಶ ಮಾಡುವೆನು. ನಿಮ್ಮ ಯಜ್ಞವೇದಿಗಳು ಹಾಳಾಗುವವು, ನಿಮ್ಮ ಸೂರ್ಯ ಸ್ತಂಭಗಳು ಒಡೆಯಲ್ಪಡುವವು, ನಿಮ್ಮವರು ನಿಮ್ಮ ಬೊಂಬೆಗಳ ಮುಂದೆ ಹತರಾಗಿ ಬೀಳುವಂತೆ ಮಾಡುವೆನು ಎಂಬುದಾಗಿ ಹೇಳ್ತಾರೆ. ಇದು ದೇವರ ತೀರ್ಪು, ದೇವರ ಖಂಡನೆ ಅಂತ ಹೇಳ್ಬೋದಾಗಿದೆ, ದೇವರ ಎಚ್ಚರಿಕೆ ಅಂತ ಹೇಳ್ಬೋದಾಗಿದೆ. ಅನೇಕ ಸಮಯದಲ್ಲಿ ದೇವರಿರುವಂತ ನಾವುಗಳು ದೇವರನ್ನ ಹಿಂಬಾಲಿಸುತ್ತಾ ದೇವರನ್ನ ಬಿಟ್ಟು ಬೇರೆ ವಸ್ತುಗಳಿಗೆ, ವ್ಯಕ್ತಿಗಳಿಗೆ, ಬೇರೆ ಇನ್ನಿತರ ಕಾರ್ಯಗಳಿಗೆ ನಾವು ಪ್ರಾಮುಖ್ಯತೆಯನ್ನು ಕೊಡುವಾಗ ದೇವರ ತೀರ್ಪು ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿ ಬರುವಂತಾಗಿದೆ. ಯಾಕಂದ್ರೆ ನಿನ್ನೆ 5ನೇ ಅಧ್ಯಾಯ 8ನೇ ವಚನ ನೋಡಿದ್ವಿ, ಇಗೋ ನಾನೇ ನಿನಗೆ ವಿರೋಧವನ್ನಾಗಿದ್ದೇನೆ,
ಜನಾಂಗಗಳ ಕಣ್ಣೆದುರಿಗೆ ನಿನ್ನ ಜನರನ್ನ ದಂಡಿಸುವೆನು, ಇದು ಕರ್ತನಾದ ದೇವ್ರು ಹೇಳ್ತದಾರ. ನಾನೇ ನಿನಗೆ ವಿರೋಧವಾಗಿದ್ದೀನಿ. ಜನಾಂಗಗಳ ಕಣ್ಣೆದುರಿಗೆ ನಿನ್ನ ಜನರನ್ನ ನಾನು ದಂಡಿಸ್ತೀನಿ ಅಂತೇಳಿ ಒಂದು ತೀರ್ಪಿನ ಕುರಿತಾದಂತ ಎಚ್ಚರಿಕೆಯನ್ನ ದೇವ್ರು ನೋಡ್ತದಾರ. ದೇವ್ರು ಬರೀ ಹಿಂದಿನ ಕಾಲದಲ್ಲಿ ಅಂದ್ರೆ ಹಳೆ ಒಡಂಬಡಿಕೆಯ ಕಾಲದಲ್ಲಿ ಮಾತ್ರ ತೀರ್ಪು ಮಾಡುವಂಥದ್ದಲ್ಲ, ದೇವರು ತೀರ್ಪುಗಾರನಾಗಿ ತೀರ್ಪು ಮಾಡುವುದಕ್ಕಾಗಿ ಆತನು ಸರಿಯಾದ ರೀತಿಯಲ್ಲಿ ಸರಿಯಾದ ನ್ಯಾಯದಲ್ಲಿ ಸತ್ಯದಲ್ಲಿ ನಡೆಸೋದಕ್ಕಾಗಿ ದೇವರು ನಮ್ಮನ್ನ ದಂಡಿಸಿ ಎಚ್ಚರಿಸೋಣ ಅಂತೇಳಿ ಸತ್ಯವೇದದಲ್ಲಿ ಅನೇಕ ಕಡೆಗಳಲ್ಲಿ ಬರೆಯಲ್ಪಡ್ತಾ ಇತ್ತು. ನಾವು ಕೀರ್ತನೆ 96:13ನೇ ವಚನದಲ್ಲಿ ನೋಡುವಾಗ ಆತನು ಬರುತ್ತಾನೆ, ಭೂ ನಿವಾಸಿಗಳಿಗೆ ನ್ಯಾಯ ತೀರಿಸಲಿಕ್ಕೆ ಬರುತ್ತಾನೆ, ಆತನು ಲೋಕಕ್ಕೆ ನೀತಿ ಅನುಸಾರವಾಗಿಯೂ ಜನಾಂಗಗಳಿಗೆ ಸತ್ಯತೆಯಿಂದಲೂ ನ್ಯಾಯ ತೀರಿಸುವನು ಎಂಬುದಾಗಿ ಹೇಳಿ ಬರೆಯಲ್ಪಡ್ತಾ ಇದೆ. ಈ ಡಿಸೆಂಬರ್ ತಿಂಗಳಲ್ಲಿ ಕ್ರಿಸ್ಮಸ್ಗೆ ಸಂಬಂಧಪಟ್ಟಂತ ಅನೇಕ ವಚನಗಳನ್ನ ನಾವು ಸತ್ಯವೇದದಲ್ಲಿ ಓದಿ ಅನೇಕ ಮನೆಗಳಿಗೆ ಹೋಗಿ ಹೇಳ್ತಾ ಇರ್ತೀವಿ. ಅದರಲ್ಲಿ ಒಂದು ವಚನ, ಯೇಸು ಸ್ವಾಮಿ ಈ ಲೋಕದಲ್ಲಿ ಸತ್ಯದ ಸಾಕ್ಷಿಯಾಗಿ ಸತ್ಯದ ವಿಷಯವಾಗಿ ಸಾಕ್ಷಿ ಕೊಡುವುದಕ್ಕಾಗಿ ಈ ಲೋಕಕ್ಕೆ ಬಂದ್ರು ಅಂತ ಹೇಳಿ ಬರೆಯಲ್ಪಡ್ತಾ ಇತ್ತು. ಹಾಗಾದ್ರೆ ದೇವರ ತೀರ್ಪು ಅದು ಸತ್ಯದಿಂದಲೂ ನ್ಯಾಯದಿಂದಲೂ ತುಂಬಿರುವಂತದ್ದಾಗಿರ್ತದೆ. ಯಾಕಂದ್ರೆ ದೇವರು ನಮಗೆ ಎಲ್ಲವನ್ನ ಅನುಗ್ರಹಿಸಿ ದೇವರು ಆತನ ಅತಿಶಯವುಳ್ಳಂತ ಹಸ್ತವನ್ನ ನಮ್ಮ ಮೇಲೆ ಇರಿಸಿ ನಮ್ಮ ನಡೆಸುವಂತ ಸಮಯದಲ್ಲಿ ಎಷ್ಟರ ಮಟ್ಟಿಗೆ ನಮ್ಮ ಮೇಲೆ ಪ್ರೀತಿ ಇದೆಯೋ ಅಷ್ಟರ ಮಟ್ಟಿಗೆ ನಮ್ಮನ್ನ ದಂಡಿಸುವಂತ, ಎಚ್ಚರಿಸುವಂತ, ಸರಿಯಾದ ಮಾರ್ಗದಲ್ಲಿ ನಡೆಸುವಂತ ಅಧಿಕಾರವೂ ಸಹ ದೇವರಲ್ಲಿ ಕೊಡಲ್ಪಟ್ಟಿದೆ ಅನ್ನೋದನ್ನ ನಾವು ಮರಿಬಾರ್ದು. ಇಲ್ಲಿ ದೇವರ ತೀರ್ಪು ಮನುಷ್ಯನಿಗೆ ಯಾವ ರೀತಿಯಾಗಿ ಇರ್ತದ ಎಂಬುದಾಗಿ ಅನೇಕ ಕಾರ್ಯಗಳಲ್ಲಿ ಅನೇಕ ವಚನಗಳಲ್ಲಿ ಬರೆಯಲ್ಪಡ್ತಾ ಇದೆ. ಯೆಶಾಯನ ಪ್ರವಾದನ ಗ್ರಂಥ 13ನೇ ಅಧ್ಯಾಯ 11-12 ವಚನದಲ್ಲಿ ನೋಡ್ಬೋದು, ನಾನು ಲೋಕದವರಿಗೆ ಅವರ ಪಾಪದ ಫಲವನ್ನ, ದುಷ್ಟರಿಗೆ ಅವರ ದುಷ್ಟಕೃತ್ಯಗಳ ಫಲವನ್ನ ತಿನ್ನಿಸಿ, ಸೊಕ್ಕಿದವರ ಸೊಕ್ಕನ್ನ ಅಡಗಿಸಿ, ಭಯಂಕರರ ಹೆಮ್ಮೆಯನ್ನ ತಗ್ಗಿಸಿ, ಮನುಷ್ಯರನ್ನ ಅಪರಂಜಿಗಿಂತಲೂ ಮಾನವರನ್ನ ಒಬೇರಿನ ಬಂಗಾರಕ್ಕಿಂತಲೂ ಅಪರೂಪವಾಗುವಂತೆ ಮಾಡುವೆನು ಅಂತ ದೇವರು ಹೇಳ್ತಾರೆ. ಅಂದ್ರೆ ದೇವರ ತೀರ್ಪು ಖಂಡಿತವಾಗ್ಲೂ ನಮ್ಮ ಮೇಲೆ ಇದೆ ಎಂಬುದನ್ನ ನಾವು ಮರಿಬಾರ್ದು. ಇನ್ನು 2ನೇ ಭಾಗದಲ್ಲಿ ಎಜೆಕಿಯೇಲನ ಪುಸ್ತಕ 6ನೇ ಅಧ್ಯಾಯ 5-7 ವಚನಗಳಲ್ಲಿ ವಿಗ್ರಹ ಆರಾಧನೆಯ ಪರಿಣಾಮಗಳ ಕುರಿತಾಗಿ ಬರೆಯಲ್ಪಡ್ತಾ ಇದೆ. ವಿಗ್ರಹ ಆರಾಧನೆ ಎಂಬುದು ದೇವರಿಗೆ ವಿರೋಧವಾದಂತ ಒಂದು ಕಾರ್ಯ. ಅದು ದೇವರ ದೃಷ್ಟಿಯಲ್ಲಿ ಅದು ತುಂಬಾ ದೇವರಿನ ವಿರೋಧ ಪಡಿಸುವಂತ ಒಂದು ಕಾರ್ಯವಾಗಿ ಕಾಣಲ್ಪಡ್ತಾ ಇದೆ. ಅದಕ್ಕೆ ದೇವರು ಬಂದು ಅದರ ಪರಿಣಾಮ ಏನಾಗ್ತದ, ವಿಗ್ರಹ ಆರಾಧನೆ ಮಾಡೋದ್ರಿಂದ ಏನಾಗ್ತದೆ ಅನ್ನೋದನ್ನ ಇಲ್ಲಿ ಎಜೆಕಿಯೇಲ ಪ್ರವಾದಿ ಮೂಲಕವಾಗಿ ತಿಳಿಸ್ತಾ ಇದ್ದಾರೆ. ನೀವು ಎಜೆಕಿಯೇಲ 6:5 ನೋಡುವಂತ ಸಮಯದಲ್ಲಿ, ನಾನು ಇಸ್ರಾಯೇಲರ ಶವಗಳನ್ನ ಅವರ ಬೊಂಬೆಗಳ ಮುಂದೆ ಹಾಕಿ ನಿಮ್ಮ ಯಜ್ಞ ವೇದಿಗಳ ಸುತ್ತಲೂ ನಿಮ್ಮ ಎಲುಬುಗಳನ್ನ ಎರಿಚಿ ಬಿಡುವನು ಅಂತ ಬರೆಯಲ್ಪಡ್ತಾ ಇದೆ. ನಾನು ಇಸ್ರಾಯೇಲರ ಶವಗಳನ್ನ ಅವರ ಬೊಂಬೆಗಳು ಅಂದ್ರೆ ವಿಗ್ರಹಗಳಿಗೆ ದೇವರು ಬೊಂಬೆಗಳು ಅಂತ ಹೇಳ್ತದ. ಅನೇಕ ಕಡೆಗಳಲ್ಲಿ ವಿಗ್ರಹಗಳಂದ್ರೆ ಅವು ನಿರ್ಜೀವಿಗಳು, ಅವು ಜೀವ ಇಲ್ಲದಂತವುಗಳು. ನೀವು ಅವರನ್ನ ಆರಾಧಿಸುವಂಥದ್ದು, ಅವಕ್ಕೆ ಅಡ್ಡ ಬೀಳುವಂಥದ್ದು ಅದು ವ್ಯರ್ಥವಾದಂತ ಕಾರ್ಯ ಎಂಬುದಾಗಿ ಹೇಳಿ ದೇವರು ಅನೇಕ ಕಡೆಗಳಲ್ಲಿ ಎಚ್ಚರಿಸ್ತದೆ. ಇಲ್ಲಿ ವಿಗ್ರಹ ಆರಾಧನೆ ಕುರಿತಾಗಿ ಬೈಬಲ್ ಅಲ್ಲಿ ಅನೇಕ ಕಡೆಗಳಲ್ಲಿ ಬರೆಯಲ್ಪಡ್ತಾ ಇದೆ. ಯಾಕಂದ್ರೆ ದೇವರ 10 ಆಜ್ಞೆಗಳಲ್ಲಿ ಬಹಳ ಶ್ರೇಷ್ಠವಾಗಿರುವಂತ ಆಜ್ಞೆ ಏನಪ್ಪಾ ಅಂದ್ರೆ ವಿಮೋಚನೆ ಕಾಂಡ 20ನೇ ಅಧ್ಯಾಯ 4ನೇ ವಚನ, ಯಾವ ಮೂರ್ತಿಯನ್ನ ಮಾಡಿಕೊಳ್ಳಬಾರದು, ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗನ ನೀರಿನಲ್ಲಾಗಲಿ ಇರುವ ಯಾವುದರ ರೂಪವನ್ನ ಮಾಡಿಕೊಳ್ಳಬಾರದು ಎಂಬುದಾಗಿ ಹೇಳಿ ದೇವರು 10 ಆಜ್ಞೆಗಳಲ್ಲಿ
ಕೊಡುವಂತ ಮೊದಲನೇ ಆಜ್ಞೆ ಇದೆ. ನಾನಿಲ್ಲದೆ ನಿನಗೆ ಬೇರೆ ಯಾವ ದೇವರುಗಳು ಇರಬಾರದು ಎಂಬುದಾಗಿ. ಮೋಸೆ ಮೂಲಕವಾಗಿ ದೇವರು ಇಸ್ರಾಯೇಲ್ ಜನರಿಗೆ 10 ಆಜ್ಞೆಗಳನ್ನ ಕೊಡುವಾಗ ಇದೇ ಮೊದಲನೇ ಆಗಿದೆ. ಇದೇ ಮೊದಲನೇ ಆಜ್ಞೆಯನ್ನ ಕೊಡುವಂತ ಸಮಯದಲ್ಲಿ ವಿಪರ್ಯಾಸ ಏನಪ್ಪಾ ಅಂದ್ರೆ, ಇಸ್ರಾಯೇಲ್ ಜನರು ಇದೇ ತಪ್ಪನ್ನ ಮೊದಲು ಮಾಡ್ತಾ ಇದ್ರು. ಮೋಸೆ ಇನ್ನು ಬೆಟ್ಟದಲ್ಲಿದಾರ, ಅವ್ರು ಬರೋ ತಡ ಆಗುತ್ತೆ ಅಂತ ಹೇಳ್ಬಿಟ್ಟು ಕೆಳಗಿರುವಂತ ಇವರು ಬಸವ ಮೂರ್ತಿಯನ್ನ ಮಾಡಿ ಪೂಜೆ ಮಾಡೋದನ್ನ ನೋಡುವಂತರಾಗಿದ್ದಾರೆ. ದೇವರ ಕಟ್ಟಳೆಯನ್ನ, ದೇವರ ಮೊದಲ ಆಜ್ಞೆಯನ್ನ ಇಸ್ರಾಯೇಲ್ ಜನ ಮೀರುವುದನ್ನ ನಾವು ಸತ್ಯವೇದದಲ್ಲಿ ನೋಡುವಂತರಾಗಿದೆ. ದೇವ್ರು ಹೇಳ್ತಿದಾರೆ, ನಾನಿಲ್ಲದೆ ನಿನಗೆ ಬೇರೆ ಯಾವ ದೇವರುಗಳು ಇರಬಾರ್ದು, ನೀನ್ ಯಾವ ಮೂರ್ತಿಯನ್ನ ಮಾಡ್ಕೊಳ್ಬಾರ್ದು ಅಂತ ಹೇಳ್ತಾರೆ. ಆದ್ರೆ ಅನೇಕ ಸಮಯದಲ್ಲಿ ವಿಗ್ರಹ ಆರಾಧನೆ ಅಂದ ತಕ್ಷಣ ನಾವ್ ಯಾವ್ದೋ ಒಂದು ಫೋಟೋ ಇಟ್ಬಿಟ್ಟು ಅಥವಾ ಇನ್ನೇನೋ ಕಲ್ಲನ್ನು ಇಟ್ಬಿಟ್ಟು ಬೇರೆ ಯಾವ್ದೋ ಪೂಜೆ ಮಾಡೋದನ್ನೇ ವಿಗ್ರಹ ಆರಾಧನೆ ಅಂತ ಇದ್ದೀವಿ. ಇಲ್ಲ ರೀ, ಇನ್ನೂ ಅನೇಕ ವಿಗ್ರಹ ಆರಾಧನೆ ಇದೆ. ಕೆಲ ಸಮಯದಲ್ಲಿ ಕೆಲ ವ್ಯಕ್ತಿಗಳನ್ನ ವಿಗ್ರಹವಾಗಿ ಇಟ್ಕೊಂಡ್ಬಿಡ್ತಾವೆ. ಇವ್ರಿಲ್ಲ ಅಂದ್ರೆ ನಮ್ ಜೀವನನೇ ಇಲ್ಲಪ್ಪ, ಇವರಿಂದನೇ ಎಲ್ಲ ನಡೀತದಪ್ಪ ಅಂತ ಹೇಳ್ಬಿಟ್ಟು ಒಬ್ಬ ವ್ಯಕ್ತಿಯನ್ನ ವಿಗ್ರಹ ರೀತಿಯಲ್ಲಿ ನೋಡ್ತಾ ಇದೀವಿ. ಇಲ್ಲ ಯಾವ್ದೋ ಒಂದು ವಸ್ತುವನ್ನ ವಿಗ್ರಹ ರೀತಿ ನೋಡ್ತಾ ಇದೀವಿ. ನನ್ನಲ್ಲಿರುವಂತ ಈ ವಸ್ತು ಇಲ್ಲ ಅಂದ್ರೆ ನನಗೇನು ಆಗದೇ ಇಲ್ಲ, ಇದೇ ನನಗೆ ಪ್ರಾಮುಖ್ಯತೆ. ಅದನ್ನು ಸಹ ನಾವು ಒಂದು ವಿಗ್ರಹಕ್ಕೆ ಹೋಲಿಕೆಯಾಗಿ ನೋಡ್ತಾ ಇದೀವಿ. ಇದು ಸಹ ದೇವರಿಗೆ ವಿರೋಧವಾದಂತ ಕಾರ್ಯವಾಗಿ ಕಾಣಲ್ಪಡ್ತಾ ಇದೆ. ಯೆಶಾಯನ ಪ್ರವಾದನ ಗ್ರಂಥ 44ನೇ ಅಧ್ಯಾಯ 9ನೇ ವಚನ ಏನ್ ಹೇಳ್ತದ, ವಿಗ್ರಹ ಕೆತ್ತುವರೆಲ್ಲ ಮಟ್ಟ ಮಾಯವೇ, ಅವರ ಇಷ್ಟದ ಬೊಂಬೆಗಳು ಯಾತಕ್ಕೂ ಬಾರವು, ಬೊಂಬೆಗಳ ಪಕ್ಷದ ಸಾಕ್ಷಿಗಾರನು ನೋಡುವರಲ್ಲ, ಗ್ರಹಿಸುವರಲ್ಲ, ಅವರು ನಾಚಿಕೆಗೆ ಗುರಿ ಆಗ್ತಾರ ಅಂತೇಳಿ ಬರೆಯಲ್ಪಡ್ತಾರೆ. ಯಾರು ವಿಗ್ರಹವನ್ನ ಪೂಜಿಸ್ತಾರೋ, ಯಾರು ವಿಗ್ರಹದಿಂದ ಹೋಗ್ತಾರೋ ಅವ್ರಿಗೆ ಏನು ಆಗುದಿಲ್ಲ, ಬರೀ ಅವ್ರಿಗೆ ಅವರು ನಾಚಿಕೆಗೆ ಗುರಿಯಾಗಿ ಹೋಗ್ತದಾರ ಅಂತ ಹೇಳಿ ಬರೆಯಲ್ಪಡ್ತಾ ಇದೆ. ಇನ್ನ ಯೋನನ ಪುಸ್ತಕ 2ನೇ ಅಧ್ಯಾಯ 8ನೇ ವಚನದಲ್ಲಿ ವಿಗ್ರಹ ಆರಾಧನೆ ಬಗ್ಗೆ ಏನು ಬರೆಯಲ್ಪಡ್ತಾ ಇದೆ ಅಂದ್ರೆ, ಸುಳ್ಳು ವಿಗ್ರಹಗಳನ್ನ ಅವಲಂಬಿಸಿದವರು ತಮ್ಮ ಕರುಣಾನಿಧಿಯನ್ನ ತೊರೆದು ಬಿಡುವರು ಎಂಬುದಾಗಿ ಹೇಳಿ ಬರೆಯಲ್ಪಡ್ತಾ ಇದೆ. ಅಂದ್ರೆ ವಿಗ್ರಹ ಆರಾಧನೆ ಎಂಬುವಂಥದ್ದು ಸಹ ದೇವರಿಗೆ ವಿರೋಧವಾಗಿದೆ, ಅದರ ಪರಿಣಾಮಗಳು ಭಯಂಕರವಾಗಿದೆ ಅನ್ನೋದರ ಕುರಿತಾಗಿ ನೋಡ್ತಾ ಇದ್ವಿ. ಇನ್ನು 3ನೇ ಭಾಗದಲ್ಲಿ ನೋಡುವಾಗ, ಉಳಿದುಕೊಳ್ಳುವವರಿಗೆ ದೇವರ ಭರವಸೆ ಎಂಬುದಾಗಿ ಹೇಳ್ಬೋದು. ಹೇಗೆ ಉಳಿದುಕೊಳ್ಳುವರ? ಕೆಲ ಸಮಯದಲ್ಲಿ ಈ ತೀರ್ಪಿನಿಂದ, ಈ ವಿಗ್ರಹ ಆರಾಧನೆಯಿಂದ ಕೆಲವು ಜನ ಬಂದು ತಮ್ಮನ್ನ ರಕ್ಷಿಸಿಕೊಳ್ತಾ ಇದಾರೆ. ಅಂದ್ರೆ ಇದು ಮಾಡುವಂತ ತಪ್ಪು, ಈ ರೀತಿಯಾದ ಕಾರ್ಯಗಳನ್ನ ಹೋಗ್ಬಾರ್ದು ಅಂತೇಳಿ ಯಾರು ಹಿಂದೆ ಉಳಿದು ದೇವರ ಮಾರ್ಗವನ್ನು ಅನುಸರಿಸಿ ಉಳಿತಾರೋ ದೇವರು ಅವ್ರಿಗೆ ಒಂದು ಭರವಸೆಯನ್ನು ಇಡ್ತಾ ಇದಾರೆ. ನಾವು ಅನೇಕ ಸಮಯದಲ್ಲಿ ಅಂತ ಇದೀವಿ, ದೇವ್ರ ಎಲ್ಲಾ ಸಮಯದಲ್ಲಿ ಎಲ್ಲರ ಮೇಲೂ ಕೋಪ ಬಳ್ಳವನಾಗಿದ್ದಾನ ಅಂತೇಳಿ. ಇಲ್ಲ, ದೇವ್ರ ಎಲ್ಲವನ್ನ ಗಮನಿಸ್ತಾ ಇದಾರೆ, ದೇವ್ರ ಎಲ್ಲವನ್ನ ನೋಡ್ತಾ ಇದಾರೆ. ಯಾವ ವ್ಯಕ್ತಿಯ ಜೀವಿತದಲ್ಲಿ ಯಾವ ಸಮಯದಲ್ಲಿ ಅವನನ್ನ ಯಾವ ರೀತಿಯಾಗಿ ಉಪಯೋಗಿಸಬೇಕು ಎಂಬುದು ದೇವ್ರ ಗೊತ್ತಿದೆ. ಇಲ್ಲಿ ಎಜೆಕೇಲ 6:8 ನೋಡ್ತಾ ಇದೀವಿ. ಆದರೂ ನಾನು ಜನಶೇಷವನ್ನ ಉಳಿಸುವೆನು, ಹೇಗೆಂದರೆ ನೀವು ಅನ್ಯ ದೇಶಗಳಿಗೆ ಚದರಿ ಹೋಗುವಾಗ ನಿಮ್ಮಲ್ಲಿ ಕೆಲವರು ಆ ಜನಾಂಗಗಳ ಮಧ್ಯೆ ಕತ್ತಿಗೆ ತಪ್ಪಿಸಿಕೊಳ್ಳುವರು ಅಂತೇಳಿ ಬರೆಯಲ್ಪಡ್ತಾ ಇದ್ದಾರೆ. ದೇವರು ಕೆಲವರನ್ನ ಉಳಿಸ್ತಾ ಇದ್ದಾರೆ, ದೇವ್ರ ಎಲ್ಲರನ್ನ ನಾಶ ಪಡಿಸ್ತಾನೆ, ದೇವ್ರೆಲ್ಲವನ್ನ ಅಳಿಸ್ತಲ್ಲ. ಬದಲಿಗೆ ಕೆಲ ವಿಷಯಗಳನ್ನ, ಕೆಲ ಒಳ್ಳೆಯ ಕಾರ್ಯಗಳನ್ನ ದೇವ್ರು ನೋಡ್ತದಾರ. ದೇವ್ರು ಬಂದು ಎಂತ ಜನರನ್ನ ದೇವ್ರು ಬಂದು ಈ ಭೂಮಿ ಮೇಲೆ, ಈ ಲೋಕದಲ್ಲಿ ಇರಿಸ್ತದರ ಅನ್ನೋದಕ್ಕೆ ಕೀರ್ತನೆಗಳು 91:14-16 ವಚನದಲ್ಲಿ ನೋಡುವಾಗ, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನ ರಕ್ಷಿಸುವೆನು, ನನ್ನ ನಾಮವನ್ನ ಅರಿತವನಾಗಿದ್ದರಿಂದ ಅವನನ್ನ ಉದ್ಧರಿಸುವೆನು, ಅವನು ನನಗೆ ಮೊರೆ ಇಡುವಾಗ ಸದುತ್ತರವನ್ನ ದಯಪಾಲಿಸುವೆನು, ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನ ತಪ್ಪಿಸಿ ಘನಪಡಿಸುವೆನು, ದೀರ್ಘಾಯುಷವನ್ನ ಅನುಗ್ರಹಿಸಿ ಅವನನ್ನ ತೃಪ್ತಿಪಡಿಸುವೆನು, ನನ್ನ ವಿಶೇಷವಾದಂತಹ ರಕ್ಷಣೆಯನ್ನ ತೋರಿಸುವೆನು ಅಂತೇಳಿ ಬರೆಯಲ್ಪಡ್ತಾ ಇದೆ. ಅಂದ್ರೆ ಯಾರೆಲ್ಲ ವಿಗ್ರಹ ಆರಾಧನೆಗೆ ದೂರವಾಗಿದ್ದುಕೊಂಡು, ಯಾರೆಲ್ಲ ದೇವರ ಸತ್ಯದ ಕಡೆಗೆ ಗಮನ ಕೊಟ್ಟು ಜೀವಿಸ್ತಾದರೋ ಅಂತವ್ರನ್ನ ಉಳಿಸ್ತೀನಿ, ಅವರನ್ನ ಆಧರಿಸ್ತೀನಿ, ಅವರನ್ನ ಮುಂದೆ ನಡೆಸ್ತೀನಿ ಅಂತ ಹೇಳ್ಬಿಟ್ಟು ದೇವರು ಅಂತವ್ರಿಗೆ ಒಂದು ಭರವಸೆಯನ್ನು ನೀಡುವುದನ್ನ
ಈ ವೇದ ಭಾಗದಲ್ಲಿ ನೋಡುವಂತರಾಗಿದೆ. ಅದಕ್ಕೆ ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ ನೋಡ್ತಾ ಇದೀವಿ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವವನು ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದ್ಬೇಕಂತೇಳಿ ಆತನನ್ನು ಕೊಟ್ಟನು ಎಂಬುದಾಗಿ ಹೇಳಿ ನಾವು ಸತ್ಯವೇದಲ್ಲಿ ನೋಡುವಂತರಾಗಿದೆ. ಇನ್ನು 4ನೇ ಕಾರ್ಯದಲ್ಲಿ ನೋಡ್ತಾ ಇದ್ದೀವಿ ಪಶ್ಚಾತ್ತಾಪದ ಪ್ರಮುಖತೆ ಎಂಬುದರ ಕುರಿತಾಗಿ ನೋಡ್ತಾ ಇದ್ದೀವಿ. ನಮ್ಮ ಜೀವಿತವನ್ನ ದೇವರ ಕಡೆಗೆ ತಿರುಗಿಸಿಕೊಳ್ಳುವಂಥದ್ದು. ನಾವು ಮಾಡಿರುವಂತಹ ತಪ್ಪುಗಳನ್ನ ದೇವರ ಮುಂದೆ ಅರಿಕೆ ಮಾಡಿಕೊಳ್ಳುವುದು. ಮನುಷ್ಯನ ಜೀವನದಲ್ಲಿ ಪಶ್ಚಾತ್ತಾಪ ಅನ್ನೋದು ತುಂಬಾ ಮುಖ್ಯ. ನಾವೇನಾದ್ರೂ ದೇವರಿಗೆ ವಿರೋಧವಂತ ಕಾರ್ಯಗಳನ್ನ ಮಾಡಿದಾಗ, ದೇವರಿಗೆ ವಿರೋಧವಂತ ಪಾಪಗಳನ್ನ ಮಾಡಿದಾಗ ಮನ ತಿರುಗುವಂಥದ್ದು ಬಹಳ ಪ್ರಾಮುಖ್ಯತೆ, ತುಂಬಾ ಪ್ರಾಮುಖ್ಯತೆ. ಸತ್ಯವೇದದಲ್ಲಿ ಮನ ತಿರುಗೋದರ ಬಗ್ಗೆ ಅನೇಕ ಕಡೆಗಳಲ್ಲಿ ಬರೆಯಲ್ಪಡ್ತಾ ಇದ್ದಾರೆ. ಯೇಸು ಸ್ವಾಮಿಗಿಂತ ಮುಂಚೆ ಸ್ಥಾನಿಕನಂತ ಯೋಹಾನನು ಬರ್ತದಂತ. ಸ್ಥಾನಿಕನಂತ ಯೋಹಾನನು ಎಲ್ಲಾ ಜನರಿಗೆ ಮೊದಲು ಹೇಳಿಕೊಂಡು ಬಂದಿರುವಂತಹ ಕಾರ್ಯ ಇದೆ. ದೇವಕುಮಾರನು ಬರುವಂತ ಸಮಯ ಆಗ್ತದ, ನೀವು ದೇವರ ಹೇಳ್ತದ. ಅದ ನಂತರದಲ್ಲಿ ಯೇಸು ಸ್ವಾಮಿ ಹುಟ್ಟುವಾಗ, ಯೇಸು ಸ್ವಾಮಿ ಸೇವೆ ಪ್ರಾರಂಭ ಮಾಡುವಂತ ಸಮಯದಲ್ಲಿ ಮೊದಲು ಇದೇ ಕಾರ್ಯವನ್ನು ಹೇಳ್ತದ. ದೇವರ ರಾಜ್ಯವು ಸಮೀಪವಾಗ್ತದ, ನೀವು ದೇವರ ಕಡೆಗೆ ತಿರುಗಿಕೊಳ್ಳ್ರಿ ಎಂಬುದಾಗಿ. ಇನ್ನು ಅಪೋಸ್ತಲರ ಸೇವೆಯ ಜೀವಿತವನ್ನ ಪ್ರಾರಂಭದಲ್ಲಿ ನೀವು ನಿಮ್ಮ ಪಾಪಗಳನ್ನ ಬಿಟ್ಟು ನೀವು ದೇವರ ಕಡೆಗೆ ತಿರುಗಿಕೊಳ್ಳ್ರಿ ಅಂತ ಹೇಳಿ ಪ್ರಾರಂಭ ಮಾಡ್ತಾರೆ. ನಮ್ಗಳ ಜೀವನದಲ್ಲಿ ನಮ್ಮ ತಪ್ಪುಗಳನ್ನ ಒಪ್ಪಿಕೊಂಡು ತುಂಬಾ ಮುಖ್ಯ. ಯಾಕಂದ್ರೆ ಎಜೆಕೆಲ 6:10 ನೋಡ್ತಾ ಇದೀವಿ, ನಾನೇ ಯೆಹೋವನು ಎಂದು ಅವರಿಗೆ ಗೊತ್ತಾಗುವುದು, ಈ ಕೇಡನ್ನ ಅವರಿಗೆ ಮಾಡುವೆನು ಎಂದು ನಾನು ಹೇಳಿದ್ದು ಬರೀ ಮಾತಲ್ಲ ಅಂತ ಹೇಳ್ತಾರೆ. ನಾನು ಬರೀ ಮಾತು ಹೇಳ್ತಾ ಇಲ್ಲಪ್ಪ, ಒಂದಿನ ಇದೆಲ್ಲ ನಡೀತದ. ಅದಕ್ಕೆ ನೀವ್ ಏನ್ ಮಾಡ್ರಿ, ನಿಮ್ಮ ಪಾಪಗಳನ್ನ ಬಿಟ್ಟು, ನಿಮ್ಮ ವಿಗ್ರಹ ಆರಾಧನೆಗಳನ್ನ ಬಿಟ್ಟು, ನಿಮ್ಮ ಕೆಟ್ಟ ಕಾರ್ಯಗಳನ್ನ ಬಿಟ್ಟು ನೀವು ದೇವರ ಕಡೆಗೆ ತಿರುಗಿಕೊಳ್ರಿ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರವಾದಿಯ ಮೂಲಕ ತಿಳಿಸುವುದನ್ನ ನಾವು ನೋಡುವಂತವರಾಗಿದೆ. ಇನ್ನು ಕೊನೆಯ ಕಾರ್ಯ 5ನೇ ವಿಷಯದಲ್ಲಿ ನೋಡ್ತಾ ಇದೀವಿ, ದೇವರ ನ್ಯಾಯ ಮತ್ತು ಆತನ ಕರುಣೆಯ ಕುರಿತಾಗಿ ನಾವು ನೋಡುವಂತವರಾಗಿದ್ದೀವಿ. ದೇವರು ಎಲ್ಲರನ್ನ ಪ್ರೀತಿಸ್ತಾ ಇದಾರ. ದೇವರು ಕೆಲ ಸಮಯದಲ್ಲಿ ತಪ್ಪುಗಳನ್ನ ಮಾಡುವಾಗ ದಂಡಿಸ್ತಾ ಇದಾರೆ. ಆದ್ರೆ ದೇವರು ಕರುಣಾಮಯನು ಅಂತೇಳಿ ಸತ್ಯವೇದದಲ್ಲಿ ಬರೆಯಲ್ಪಡ್ತಾ ಇದ್ದಾರೆ. ದೇವರು ನಮ್ಮ ಪಾಪಗಳಿಗೆ ಸರಿಯಾಗಿ ಆತ ನಮ್ಮನ್ನ ದಂಡಿಸುವುದಿಲ್ಲ ಅಂತೇಳಿ ಬರೆಯಲ್ಪಡ. ಯಾಕಂದ್ರೆ ದೇವರು ನಮ್ಮ ಮೇಲಿರುವಂತ ಪ್ರೀತಿ, ದೇವರು ಬಂದು ಕ್ಷಮಿಸುವಂತ ದೇವರು, ಆತನು ಕರುಣೆ ಉಳ್ಳಂತ ದೇವರು. ನಾವು ಎಜೆಕೆಲ್ನ ಪುಸ್ತಕ 6ನೇ ಅಧ್ಯಾಯ 12ರಿಂದ 14 ವಚನದಲ್ಲಿ 14ನೇ ವಚನ ಹೇಳ್ತದ, ನಾನು ಅವರ ಮೇಲೆ ಕೈ ಎತ್ತಿ ಅವರು ವಾಸವಾಗಿರುವ ದೇಶವನ್ನೆಲ್ಲ ಅರಣ್ಯದಿಂದ ದಿಬ್ಬಲದವರೆಗೂ ಹಾಳು ಮಾಡುವೆನು, ನಾನೇ ಯೆಹೋವನು ಎಂದು ಅವರಿಗೆ ಗೊತ್ತಾಗುವುದು ಅಂತ ಬರ್ತದೆ. ದೇವರು ಗೊತ್ತುಪಡಿಸ್ತಾ ಇದ್ದಾರೆ. ಇಲ್ಲಿ ದೇವರ ನ್ಯಾಯ ಮತ್ತು ಕರುಣೆಯ ಉಚಿತಾಗಿ ಅನೇಕ ಕಾರ್ಯಗಳು ಬರೆಯಲ್ಪಡ್ತಾ ಇದ್ದಾರೆ. ದೇವರ ನ್ಯಾಯ ಯಾವ ರೀತಿಯಾಗಿದೆ, ದೇವರ ಕರುಣೆ ಯಾವ ರೀತಿಯಾಗಿದೆ, ದೇವರ ಪ್ರೀತಿ ಯಾವ ತರ ಇದೆ ಎಂಬುದಾಗಿ. ದೇವರು ಮನುಷ್ಯನಿಗೆ ಯಾವೆಲ್ಲಾ ಕಾರ್ಯಗಳು ಪ್ರಮುಖ ಎಂಬುದನ್ನ ದೇವರು ಮುಂಚೆ ಹೇಳ್ಕೊಟ್ಟಿದ್ದಾರೆ. ಏನ್ ತಾನೇ ಬಯಸೋದು ಸಾಧ್ಯ? ಮೀಕ 6:8 ನೋಡ್ತಾ ಇದೀವಿ, ಮನುಷ್ಯನೇ ಒಳ್ಳೆಯದೇ ಇಂಥದ್ದೇ ಎಂದು ಯೆಹೋವನು ನಿನಗೆ ತೋರಿಸಿದನಷ್ಟೇ, ನ್ಯಾಯವನ್ನ ಆಚರಿಸುವುದು, ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು, ಇಷ್ಟನ್ನೇ ಹೊರತು ಯೆಹೋವನು ನಿನ್ನಿಂದ ಇನ್ನೇನು ಅಪೇಕ್ಷಿಸುವನು ಅಂತೇಳಿ ಬರೆಯಲ್ಪಡ್ತಾ ಇದ್ದಾರೆ. ಇಷ್ಟೇ ಕಾರ್ಯ, ಇಷ್ಟೇ ಕಾರ್ಯ. ನ್ಯಾಯವನ್ನು ಆಚರಿಸಬೇಕಾಗಿದೆ, ಕರುಣೆ ಉಳ್ಳವರಾಗಿರ್ಬೇಕಾಗಿದೆ, ದೇವರಿಗೆ ಭಯ ಭಕ್ತಿಯಿಂದ ನಮ್ರತೆಯಿಂದ ನಾವು ನಡೆದುಕೊಳ್ಬೇಕಾಗಿದೆ. ದೇವರು ಅದೇ ಕಾರ್ಯವನ್ನ ನಮ್ಮ ಜೀವಿತದಲ್ಲಿ ಎದುರು ನೋಡ್ತಾ ಇದಾರೆ. ಆ ರೀತಿಯಾಗಿದ್ರ ದೇವರು ಬಂದು ನಾವು ಕೇಳುವಂತ ಎಲ್ಲಾ ಕಾರ್ಯಗಳನ್ನು ಒದಗಿಸಿಕೊಡ್ತಾರಂತೆ. ಕೀರ್ತನೆ 34:4-6 ವಚನ ನೋಡ್ತಾ ಇದೀವಿ,
ನಾನು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಆತನು ಸದುತ್ತರವನ್ನ ಕೊಟ್ಟು ಎಲ್ಲಾ ಭೀತಿಯಿಂದ ನನ್ನನ್ನು ತಪ್ಪಿಸಿದನು. ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನ ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಕಷ್ಟದಲ್ಲಿದ್ದ ಈ ಮನುಷ್ಯನನ್ನ ಮೊರೆ ಇಡಲು ಯೆಹೋವನು ಕೇಳಿ ಎಲ್ಲಾ ಬಾಧೆಗಳಿಂದ ಆತನನ್ನ ಬಿಡಿಸಿದನು ಅಂತೇಳಿ ನಾವು ವೇದ ವಚನ ನೋಡ್ತಾ ಇದೀವಿ. ದೇವರು ನ್ಯಾಯಯುತವಾಗಿ, ದೇವರು ಕರುಣೆ ಉಳ್ಳವರಾಗಿ ನಮ್ಮನ್ನ ಕಾದು ನಡೆಸುವಂತವರಾಗಿದ್ದಾರೆ. ಇನ್ನು ಧರ್ಮೋಪದೇಶ ಕಾಂಡ ಪುಸ್ತಕ 34ನೇ ವಚನ ನೋಡ್ತಾ ಇದೀವಿ. ನಮಗೆ ಶರಣನಾದ ದೇವರು ಮಾಡುವ ಕಾರ್ಯದಲ್ಲಿ ಯಾವ ಕುಂದು ಇಲ್ಲ. ಆತನು ನಡೆಸುವುದೆಲ್ಲ ನ್ಯಾಯ. ಆತನು ನಿರ್ವಂಚಕನಾದ ನಂಬಿಗಸ್ತ ದೇವರು, ನೀತಿ ಉಳ್ಳ ಯಥಾರ್ಥನು ಆಗಿದ್ದಾನ ಅಂತೇಳಿ ಹೇಳ್ಕೊಡ್ತಾರೆ. ಆತನು ಯಾವ ಒಂದು ಕಾರ್ಯವನ್ನು ಮಾಡಿದ್ರು ಸಹ ನ್ಯಾಯಯುತವಾಗಿ, ಇಷ್ಟವುಳ್ಳದಾಗಿ, ಪ್ರಿಯವುಳ್ಳದಾಗಿ, ದೇವರ ಸತ್ಯದಲ್ಲಿ ಅದನ್ನು ನಡೆಸ್ತಾರ ಎಂಬುದಾಗಿ ಹೇಳಿ ಬರೆಯಲ್ಪಡ್ತಾ ಇದೆ. ದೇವರು ಪ್ರೀತಿ ಸತ್ಯತೆಯಿಂದ ಆತನ ನ್ಯಾಯ ಮತ್ತು ಕರುಣೆ ನಮ್ಮ ಮೇಲೆ ಬರುವಂತಾಗಿದೆ. ಕೀರ್ತನೆ 89:14 ನೋಡ್ತಾ ಇದೀವಿ. ನೀತಿ ನ್ಯಾಯಗಳು ನಿನ್ನ ಸಿಂಹಾಸನದ ಆಸ್ತಿವಾರವು, ನಿನ್ನ ಸಾನ್ನಿಧ್ಯ ದೂತರು ಪ್ರೀತಿ ಸತ್ಯತೆಗಳೇ ಅಂತೇಳಿ ಬರೆಯಲ್ಪಡ್ತಾರೆ. ನೀತಿ ಮತ್ತು ನ್ಯಾಯ ದೇವರ ಸಿಂಹಾಸನದ ಆಸ್ತಿವಾರವಾಗಿದೆ. ಅದೇನೇ ತೀರ್ಪು ಕೊಟ್ರು, ಅದ ಏನೇ ಎಚ್ಚರಿಕೆ ಕೊಟ್ರು, ಅದೇನೇ ದಂಡಿಸರು ಸಹ ನ್ಯಾಯಯುತವಾಗಿ, ಕರುಣೆ ಉಳ್ಳವರಾಗಿ, ಕರುಣೆ ಮೂಲಕವಾಗಿಯೇ ದೇವರು ನಮ್ಮನ್ನ ಒಳ್ಳೆ ರೀತಿಯಾಗಿ ನಡೆಸ್ತಾರೆ ಎಂಬುದಾಗಿ ಹೇಳಿ ಇಲ್ಲಿ ಬರೆಯಲ್ಪಡ್ತಾ ಇದೆ. ಇನ್ನು ಕೀರ್ತನೆ 10, 17 ಮತ್ತು 18ನೇ ವಚನ ನೋಡ್ತಾ ಇದೀವಿ. ಯೆಹೋವನೇ, ನೀನು ದೀನರ ಕೋರಿಕೆಯನ್ನ ನೆರವೇರಿಸುವವನೇ ಆಗಿದ್ದಿ. ಅವರ ಹೃದಯವನ್ನ ಧೈರ್ಯಪಡಿಸುತ್ತಿ, ಅವರ ಮೊರೆಯು ಕಿವಿಗುಡುತ್ತಿ. ನೀನು ದಿಕ್ಕಿಲ್ಲದವರ ಮತ್ತು ಕುಗ್ಗಿದವರ ನ್ಯಾಯವನ್ನ ವಿಚಾರಿಸುತ್ತಿ. ಹೀಗಿರುವಲ್ಲಿ ನಿನ್ನ ಮುಂದೆ ಮಣ್ಣಿನದಾದ ಮನುಷ್ಯರಿಂದ ಅವರಿಗೆ ಹೆದರಿಕೆ ಉಂಟಾಗುವುದಿಲ್ಲ ಅಂತೇಳಿ ಬರೆಯಲ್ಪಡ್ತಾ ಇದೆ. ದೇವರೆಷ್ಟೇ ದಂಡಿಸಿದ್ರು, ದೇವರೆಷ್ಟೇ ಕೋಪ ಉಳ್ಳವನಾಗಿದ್ರು, ಆತನ ಪ್ರೀತಿ ನ್ಯಾಯಗಳ ಮೂಲಕ, ಆತನ ಕರುಣೆಗಳ ಮೂಲಕ ದೇವರು ನಮ್ಮನ್ನು ನಡೆಸ್ತಾ ಇದ್ದಾರೆ. ಈ ಎಜೆಕೇಲನ ಪುಸ್ತಕ 6ನೇ ಅಧ್ಯಾಯ ನಮ್ಮ ಜೀವನದಲ್ಲಿ 5 ಪಾಠಗಳನ್ನ ಕಲಿಸಿಕೊಡ್ತಾ ಇದ್ದಾರೆ. ಸಾಧಾರಣವಾಗಿ ನೀವು ಎಜೆಕೇಲನ ಪುಸ್ತಕದ ಎಲ್ಲಾ ಅಧ್ಯಾಯಗಳು ನೋಡುವಂತ ಸಮಯದಲ್ಲಿ ದೇವರ ದಂಡನೆಯ ಕುರಿತಾಗಿ, ಇಸ್ರಾಯೇಲ್ ಜನರ ನಾಶನದ ಕುರಿತಾಗಿ, ಅವರ ತಪ್ಪುಗಳನ್ನ ದಂಡಿಸಿ ಹೇಳುವಂತ ಕಾರ್ಯಗಳೇ ಅನೇಕ ವಿಷಯಗಳು ಇದರಲ್ಲಿ ಬರೆಯಲ್ಪಡ್ತಾ ಇದೆ. ಆದ್ರೆ ನೀವು ಆಳವಾಗಿ ನೋಡುವಂತ ಸಮಯದಲ್ಲಿ ಪ್ರತಿಯೊಂದು ಅಧ್ಯಾಯದಲ್ಲೂ ಸಹ ದೇವರ ಪ್ರೀತಿ, ದೇವರ ಕರುಣೆ ಇದರಲ್ಲಿ ಕಾಣಲ್ಪಡ್ತಾ ಇದೆ. ದೇವರಲ್ಲಿ ಪ್ರೀತಿ ಉಳ್ಳಂತ ನಾವುಗಳು ಈ 6ನೇ ಅಧ್ಯಾಯದ ಮೂಲಕ 5 ಕಾರ್ಯಗಳನ್ನ ನಮ್ಮ ಮನಸ್ಸಿನಲ್ಲಿ ನಾವು ಇಟ್ಕೊಳ್ಬೇಕಾಗಿದೆ. 5 ಕಾರ್ಯಗಳು. ಮೊದಲನೇದಾಗಿ, ನಮ್ಮಗಳ ಜೀವನದಲ್ಲಿ ದೇವರ ತೀರ್ಪು ಒಂದಿಲ್ಲ ಒಂದಿನ ಇದೆ. ದೇವರಿಗೆ ವಿರೋಧವಾಗಿ ನಾವು ಹೋಗುವಂತ ಸಮಯದಲ್ಲಿ ದೇವರು ತೀರ್ಪನ್ನು ನೀಡ್ತದೆ. ಒಂದು ವೇಳೆ ನಮ್ಗೆ ಗೊತ್ತಿಲ್ಲದೆ ನಾವು ವಿಗ್ರಹ ಆರಾಧನೆ ಇರುವುದಾದ್ರೆ ದೇವರು ಅವುಗಳನ್ನ ಅಳಿಸಾಕ್ತದ. ದೇವರು ಅವುಗಳ ಬಗ್ಗೆ ನಮ್ಗೆ ಎಚ್ಚರಿಸ್ತದ. ನಾವು ಒಂದು ವೇಳೆ ಇವೆಲ್ಲಾ ಕಾರ್ಯಗಳನ್ನ ತಪ್ಪಿಸಿ ಲೋಕದಲ್ಲಿ ದೇವರಿಗೆ ಭಯಭಕ್ತಿಯಾಗಿ ನಾವು ಉಳಿದುಕೊಂಡ್ರೆ ದೇವರು ನಮಗೆ ಕೆಲ ಭರವಸೆಗಳು ನೀಡ್ತಾ ಇದ್ದಾರೆ. ಇದೆಲ್ಲದಕ್ಕಿಂತ ಮಿಗಿಲಾಗಿ ಒಂದು ವೇಳೆ ನಾವು ತಪ್ಪುಗಳನ್ನ ಮಾಡಿ ಅದನ್ನ ಮರೆ ಮಾಡದೆ ಪಶ್ಚಾತ್ತಾಪ ಪಟ್ಟು ದೇವರಲ್ಲಿ ಬರುವಾಗ ದೇವರು ಅವುಗಳನ್ನ ಮನ್ನಿಸ್ತಾ ಇದ್ದಾನೆ. ಕೊನೆ ಭಾಗದಲ್ಲಿ ನೋಡ್ತೀವಿ, ದೇವರ ನ್ಯಾಯ ಮತ್ತು ಕರುಣೆ ಅತಿಶಯ ಉಳ್ಳದಾಗಿದೆ. ದೇವರ ಅತಿಶಯ ಉಳ್ಳ ದೇವರಾಗಿ ನಮ್ಮನ್ನು ನಡೆಸ್ತಾ ಇದ್ದಾರೆ. ಬೆಳಗಿನ ಸಮಯದಲ್ಲಿ ಎಜೆಕೇಲನ ಪುಸ್ತಕ 6ನೇ ಅಧ್ಯಾಯದಲ್ಲಿ 5 ಕಾರ್ಯಗಳನ್ನ ನಮ್ಮಗಳ ಜೀವನದಲ್ಲಿ ದೇವರು ಒಂದು ವೇಳೆ ದೇವರಿಗೆ ಕೊಡುವಂತ ಸ್ಥಾನವನ್ನ, ದೇವರಿಗೆ ಕೊಡುವಂತ ಗೌರವತೆಯನ್ನ, ಗೌರವವನ್ನ ನಾವು ಇನ್ನೊಬ್ಬರಿಗೆ ಕೊಡದೆ, ಆತನೇ ನಮ್ಮ ಸೃಷ್ಟಿಕರ್ತನು,
ಆತನೇ ನಮ್ಮನ್ನ ನಡೆಸುವಾತನು, ಆತನೇ ನಮ್ಮನ್ನ ಆಧರಿಸುವನು ಅಂತ ಹೇಳಿ ನಾವು ದೇವರಿಗೆ ಮೊದಲನೇ ಸ್ಥಾನವನ್ನ ಕೊಟ್ಟು ದೇವರಲ್ಲಿ ಭಯಭಕ್ತಿಯಿಂದ ದೇವರಿಗೆ ಪ್ರಿಯರಾಗಿ ನಾವು ನಡೆದುಕೊಳ್ಳೋಣ. ದೇವರ ಅನೇಕ ಆಶೀರ್ವಾದಗಳನ್ನ ನಮ್ಮಗಳ ಜೀವಿತದಲ್ಲಿ ಮಾಡುವಂತರಾಗಿರೋಣ. ನಾವು ಪ್ರಾರ್ಥನೆ ಮಾಡೋಣ. ಸರ್ವಶ್ರೇಷ್ಠನಾಗಿರುವಂತಹ ನಮ್ಮ ತಂದೆಯ ದೇವರು, ಈ ಬೆಳಗಿನ ಸಮಯದಲ್ಲಿ ಎಜೆಕೀಯನ ಪುಸ್ತಕ 6ನೇ ಅಧ್ಯಾಯವನ್ನ ನಾವು ಧ್ಯಾನ ಮಾಡುವಂತೆ ನೀನು ಕೃಪೆ ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ದೇವರೇ, ನಮ್ಮಗಳ ಜೀವನದಲ್ಲಿ ನಿಮ್ಮ ಸತ್ಯ ಕಾರ್ಯಗಳನ್ನ ಅರಿತುಕೊಂಡು, ದೇವರೇ, ನಿಮ್ಮ ನ್ಯಾಯ, ನಿಮ್ಮ ಕರುಣೆಯನ್ನ ಅರ್ಥ ಮಾಡಿಕೊಂಡು ನಿಮಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನಾವು ಜೀವಿಸಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡಿ. ಈ ಆನ್ಲೈನ್ ಮೂಲಕ ಬೆಳಗಿನ ಸಮಯದಲ್ಲಿ ಈ ಜ್ಞಾನದಲ್ಲಿ ಭಾಗವಹಿಸಿದಂತ ಪ್ರತಿಯೊಬ್ಬರನ್ನು ನೀನು ಆಶೀರ್ವಾದ ಮಾಡು. ಈ ದಿನ ಪೂರ್ತಿ ನಿಮ್ಮ ಪ್ರಸನ್ನತೆ, ನಿಮ್ಮ ಆಶೀರ್ವಾದದಲ್ಲಿ ನಮ್ಮ ನಡೆಸು. ಯೇಸು ಕ್ರಿಸ್ತನ ನಾಮದಲ್ಲಿ ಕೇಳಿಕೊಳ್ಳುತ್ತೇವೆ ನಮ್ಮ ತಂದೆಯಾದ ದೇವರೇ, ಆಮೆನ್.